ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಇರತಕ್ಕಂಥ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯಕ್ಕೆ ನಾವೀಗ ಬಂದೆವು. ಇಲ್ಲೆಲ್ಲ ಸೈಂಟಿಫಿಕಲಿ ಡೆವಲಪ್ ಆದಂಥ ಎಲ್ಲ ಐಟಮ್ಸ್ಗಳು ಅದಾವು. ನೀವು ನೋಡ್ಬೋದು ಇಲ್ಲೇ ಏರೋಪ್ಲೇನ್ ಐತಿ. ಅದೇ ರೀತಿ ಅಲ್ಲೆಲ್ಲ ರೈಲ್ ಎಂಜಿನ್ಸ್ ಅದಾವು. ಈ ಕಡೆ ಕೂಡ ರೈಲ್ ಎಂಜಿನ್ಸ್ ಅದಾವು. ಇಲ್ಲಿ ಎಲ್ಲವನ್ನು ಇನ್ ಡೀಟೇಲ್ ಆಗಿ ನೋಡೋಣ. ಲೆಟ್ಸ್ ಗೆಟ್ ಇನ್ಸೈಡ್. ಓಕೆ, ನೀವು ಕೂಡ ಬರ್ಬೋದು. ಇಲ್ಲಿ ಸ್ಕೂಲ್ ಮಕ್ಕಳಿಗೂ ಅಗದಿ ಒಂದು ಕನ್ಸೆಷನ್ ಫೀ ಇರ್ತೈತಿ. ಬರ್ರಿ ಹೋಗೋಣ ಒಳಗೆ. ಇದು ನೋಡ್ರಿ ವಿಮಾನ ಐತಿ. ಇದು BD884 ಅಂತ ಇದಕ್ಕೆ ನಂಬರ್ ಐತಿ. ಓಕೆ, ಎಲ್ಲ ಇದರ ಆಪ್ರೇಷನ್ ಬಂದಾದ್ಮೇಲೆ ಇಲ್ಲಿ ತಂದು ಸ್ಟ್ಯಾಂಡ್ ಮಾಡ್ಯಾರು. ಆದರೆ ಒಳಗಡೆ ಹೋಗೋಕೆ ಪರ್ಮಿಷನ್ ಇಲ್ಲ ನಮ್ಗೆ. ಇಲ್ಲೇ ದೂರ ನಿಂತು ನೋಡತ್ತೀವಿ. ಇದು ಒರಿಜಿನಲ್ ವಿಮಾನ, ಆದರೆ ಇದರ ಪೀರಿಯಡ್ ಆಫ್ ಆಪ್ರೇಷನ್ ಈಸ್ ಓವರ್. ಅದೇ ರೀತಿ ಇದು ನೋಡ್ರಿ, ತಿರುಗಿಸಿರಿ ಇದಕ್ಕೆ ಮೇಲ್ಗಡೆ ನೀರು ಬರ್ತಾವೆ. whenever we turn it water will come up. पानी ऊपर आता है. पानी करंट जनरेट ಮಾಡ್ತಾರೆ ಪ್ಯೂರ್. करंट जनरेट ಮಾಡ್ತಾರೆ ಪ್ಯೂರ್ ಇದರಲ್ಲೇ ರೀ. ಹಾಂ ನೋಡ್ರಿ, ಇದೊಂದು ವಿಮಾನ ಆಯ್ತು. ಈ ಯಂತ್ರದ ಆರ್ಕಿಮಿಡಿಸ್ ಸ್ಕ್ರೂ ಐತಿ. ಒಂದು ಇದ್ರ ಬಗ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಾರು. ಸಿಲಿಂಡರ್ನ ಮೇಲ್ತುದಿಯಲ್ಲಿ ಜೋಡಿಸಿರುವ ಹಿಡಿಕೆಯನ್ನು ತಿರುಗಿಸಿ ಸಿಲಿಂಡರ್ನ ಸುತ್ತಿರುವ ಪೈಪಿನ ಮುಖಾಂತರ ನಿಂತ ನೀರು ಬರುವುದನ್ನು ಗಮನಿಸಿ. ಗ್ರೀಕಿನ ಹೆಸರಾಂತ ಆವಿಷ್ಕಾರಕ ಆರ್ಕಿಮಿಡಿಸ್ ನೀರನ್ನು ಎತ್ತರಕ್ಕೆ ಏರಿಸಲು ಈ ಸಾಧನದ ಕಲ್ಪನೆಯನ್ನು ಕೊಟ್ಟನು. ನೋಡಿ, ಗ್ರೀಕ್ನ ಒಂದು ಫೇಮಸ್ ಆವಿಷ್ಕಾರಕ ಅಂದರೆ ಡಿಸ್ಕವರರ್ ಏನು ಮಾಡಿದನು, ಆರ್ಕಿಮಿಡಿಸ್ ಅಂತಕ್ಕಂಥವನು ಇದನ್ನು ಕಂಡಿಡ್ದನು. ಇಲ್ಲಿ ನೋಡಿ, ಯಾವುದೋ ಒಂದು ಸ್ಕೂಲಿನ ಹುಡುಗರು ಬಂದರು. ಇಲ್ಲಿ ಎಲ್ಲವನ್ನು ತೋರ್ಸಕ್ಕೆ ಕರ್ಕೊಂಡ್ಬಂದಾರ ಅವ್ರ ಟೀಚರ್ಸ್. ಅದು ಇನ್ನು ಇಲ್ಲಿ ಒಂದು ಕಡೆ ರೈಲ್ವೆ ಎಂಜಿನ್ದ ಹೊಳಿವ, ಅದನ್ನು ನೋಡೋಣ ಬನ್ನಿ. ಇದು ಬೋಯಿಂಗ್ ಆ್ಯಂಡ್ ಕಂಪ್ನಿ ಲಿಮಿಟೆಡ್ ಲಂಡನ್ ಐತಿ. ಬಹುಶಃ ಇದು ಯಾವುದೇ ಒಂದರ ಎಂಜಿನ್ ಇರ್ಬೋದು. ಇದು ರಿಯಾಕ್ಷನ್ ಟರ್ಬೈನ್ ಐತಿ. ಇದೆ ನೋಡ್ರಿ, ರಿಯಾಕ್ಷನ್ ಟರ್ಬೈನ್. ನೋಡ್ರಿ, ಇದು ಮೀಟರ್ ಗೇಜ್ ಸ್ಟೀಮ್ ಲೊಕೊಮೋಟಿವ್ ಅಂದ್ರೆ MG ಉಗಿ ಬಂಡಿ ಐತಿದ. ಇದು ಯಾವಾಗಪ್ಪ ಅಂದ್ರೆ, ದಿಸ್ ಈಸ್ ಅ ಮೀಟರ್ ಗೇಜ್ ಸ್ಟೀಮ್ ಲೊಕೊಮೋಟಿವ್ ಸಪ್ಲೈಡ್ ಬೈ ಡಬ್ಸ್ ಆ್ಯಂಡ್ ಕಂಪನಿ ಗ್ಲಾಸ್ಗೋ UK ಟು ಸದರ್ನ್ ಮರಾಠ ರೈಲ್ವೇಸ್ ಇನ್ 1888. ಇದು 1888ರಾಗ ಸದರ್ನ್ ಮರಾಠ ರೈಲ್ವೇಸ್ ಅಂದರೆ ದಕ್ಷಿಣದ ಮರಾಠ ರೈಲ್ವೆಗಳಿಗೆ ಒಂದು UK ಯುನೈಟೆಡ್ ಕಿಂಗ್ಡಮ್ದ ಡಬ್ಸ್ ಆ್ಯಂಡ್ ಕಂಪನಿ ಗ್ಲಾಸ್ಗೋ ಅವರು ಇದನ್ನು ಅವ್ರಿಗೆ ಸಪ್ಲೈ ಮಾಡಿದರು. ಅತ್ಯಂತ ಹಳೆಯ ಕಾಲದ ಎಂಜಿನ್ ಅದ. ಬರೀ ಇಶ್ಯೂ ನೋಡ್ರಿ ಗೊತ್ತಾಗತ್ತಿ, 1888, ಅಬೌಟ್ 145 ಇಯರ್ಸ್ ಓಲ್ಡ್ ಇದು ಐತಿ. ಈಗಿನ ಉಗಿ ಬಂಡಿಗೆ ಒಂದು ಲೋಕೋಮೋಟಿವ್ ಹೋಲಿಸಿರೋ ಭಾಳ ಇದು ಅತ್ಯಂತ ಓಲ್ಡ್ ಅನಿಸ್ತೈತಿ. ಇದನ್ನು ಒಂದು ಕೋಲಿಂದ ರನ್ ಮಾಡ್ತಿದ್ರು. ಎಲ್ಲ ಎಕ್ಸ್ಪ್ಲನೇಷನ್ ಕೊಡೋರು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆ ಒಳಗಿದೆ. ಎಕ್ಸ್ಪ್ಲನೇಷನ್ ನೀವು ನೋಡ್ಕೋಬೋದು. ಇದು ವಿಮಾನದ ಬ್ಯಾಕ್ ಸೈಡ್ ಐತಿ. BD884. ಇದು ನೋಡ್ರಿ, ಸ್ಟೇಷ್ನರಿ ಸ್ಟೀಮ್ ಇಂಜಿನ್ ಅಂದ್ರೆ ಸ್ಥಾಯಿ ಉಗಿ ಯಂತ್ರ. ಓಕೆ, ಅಂದ್ರೆ ನಿಂತಲ್ಲಿನದೇ ಕೆಲಸ ಮಾಡ್ತೈತಿ. ಇದು ಭಾಳ ದೂರ ಮೂವ್ ಆಗಂಗಿಲ್ಲ. ಸ್ಥಾಯಿ ಉಗಿ ಯಂತ್ರ ಅಂದ್ರೆ ಸ್ಟೇಷ್ನರಿ ಸ್ಟೀಮ್ ಎಂಜಿನ್. ಓಕೆ,
ಇಲ್ಲಿ ನಂಬರ್ ಆಫ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅದಾವು, ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದ್ಯಾವು. ನೀವು ಇವನ್ನ ಇಂಥ ಗಿಡಗಳ ನಿಮ್ಮ ಮನೆ ಸುತ್ತಮುತ್ತ ಜಾಗದ ನೀವು ಹಚ್ಕೋಬೋದು. ಯಾಕಂದ್ರೆ ಮನ್ಯಾಗನ ಒಂದು ಮೆಡಿಕಲ್ ಇದ್ದಂಗೆ ಆಗತಿ ಈ ಗಿಡಗಳನ್ನ ಹಚ್ಚಿದ್ರೆ. ಇಲ್ಲಿ ಅದ್ರ ಟೈಮಿಂಗ್ ಕೊಟ್ಟರು, ಮುಂಜಾನೆ 9:30ಯಿಂದ ಸಾಯಂಕಾಲ 6 ಗಂಟೆ ಒಳಗೆ ಇದು ಚಾಲ್ತಿಗೆ ಇರ್ತೈತಿ. ಪ್ರವೇಶ ಶುಲ್ಕನ ಕೊಡ ನೋಡ್ರಿ. 5 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ 100 ರೂಪಾಯಿ. ವ್ಯವಸ್ಥಿತ ತಂಡದೊಡನೆ ಬರುವ ಶಾಲಾ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ 35 ರೂಪಾಯಿ. ಸರ್ಕಾರ ಅಥವಾ ಪುರಸಭೆಯ ಶಾಲೆಗೆ 10 ರೂಪಾಯಿ ಇರ್ತೈತಿ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಇಲ್ಲೇ ಎಂಟ್ರಿ ಫ್ರೀ ಇರ್ತೈತಿ. ಸಮವಸ್ತ್ರದಲ್ಲಿರುವ ಪೊಲೀಸ್ ಮತ್ತು ರಕ್ಷಣಾ ಸಿಬ್ಬಂದಿಗೆ ಉಚಿತ ಪ್ರವೇಶ ಇರ್ತೈತಿ. 5:30 ನಂತರ ಟಿಕೆಟ್ ದೊರೆಯುವುದಿಲ್ಲ. ಓಕೆ. ಅದೇ ರೀತಿ ಗಣೇಶ ಚತುರ್ಥಿ ಮತ್ತು ದೀಪಾವಳಿಯಂದು ವಾಸ್ತು ಸಂಗ್ರಹಾಲಯವು ಮುಚ್ಚಿರುತ್ತದೆ. ಓಕೆ, ಇದನ್ನೆಲ್ಲ ಇನ್ಸ್ಟ್ರಕ್ಷನ್ ತಿಳ್ಕೊಂಡ ಬರ್ರಿ ಹೋಗ್ರಿ, ಬರ್ರಿ ಒಳಗೆ ಹೋಗ್ರಿ. ನಮ್ಮ ಇದು ಹೇಳಿದ್ರಿ. ಹಾಂ, ಆಯ್ತು. ಇಲ್ಲಿ ನೋಡ್ರಿ, ವಿಶ್ವೇಶ್ವರಯ್ಯನವರ ಬಸ್ಟ್ ಐತಿಲಿ. ಭಾರತ ರತ್ನ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ಇವರು ಎಂದು ಜನಿಸಿರಪ್ಪ ಅಂದ್ರೆ 15/9/1861. ಎಕ್ಸ್ಪೈರ್ಡ್ ಆದದ್ದು 14/4/1962. ಸೈನ್ಸ್ ಆನ್ ಅಸ್ಪೇರ್. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವರ ಪೂರ್ಣ ಹೆಸರು. ಇಲ್ಲಿ ಎಲ್ಲ ಅವರು ರೇರ್ ವಿಡಿಯೋಸ್ ಇದಾವೆ, ಅವರು ರೇರ್ ಫೋಟೋಗಳದಾವೆ ಇಲ್ಲಿ. ನೋಡ್ರಿ, ಎಲ್ಲರಿಗೂ ಬಂದಂತಹ ಅವಾರ್ಡ್ಗಳು. ಇಂಡಸ್ಟ್ರೀಸ್ ಐತಿ, ಏನಪ್ಪ ಅಂದ್ರೆ ಪ್ರಾಸ್ಪೆರಿಟಿ ಥ್ರೂ ಇಂಡಸ್ಟ್ರೀಸ್ ಐತಿ. ಇಲ್ಲಿ ಅಥವಾ ಯಾವುದೋ ಒಂದು ಭಾರತ ರತ್ನ ಅವಾರ್ಡು ಐತಿ. ಹೌದಾ, ನೋಡ್ರಿ. ನೋಡಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ವರ್ಕ್ಗಾಗಿ, ಅವರ ಕಂಟ್ರಿಬ್ಯೂಷನ್ಗಾಗಿ ಭಾರತ ಸರ್ಕಾರ ಏನು ಮಾಡಿದಪ್ಪ ಅಂದರೆ ಅವ್ರಿಗೆ 1955 ಒಳಗೆ ದಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆದಂಥ ಭಾರತ ರತ್ನ ಅವಾರ್ಡನ್ನು ಕೊಟ್ಟ ಗೌರವಿಸೈತಿ. ಇಲ್ಲಿ ಅದ್ರಾಗ ಯಾವುದೋ ಒಂದು ಇವುಗಳಲ್ಲಿ ಒಂದು ಭಾರತ ರತ್ನ ಅವಾರ್ಡ್ ಐತಿ. ಎಲ್ಲವೂ ಅವರು ಬರೆದಂತಹ ಬುಕ್ಸ್ ಇವ, ಸರ್ ಎಂ ವಿಶ್ವೇಶ್ವರಯ್ಯನವರ ಬುಕ್ಸು. ಇಲ್ಲಿ ನೋಡ್ರಿ, ನಮ್ಮ ವೇಟ್ ನೋಡೋ ಮಷಿನ್ ಐತಿದ, ಯಾರು ಬೇಕಾದ್ರೂ ವೇಟ್ ನೋಡ್ಕೋಬೋದು. ಇಲ್ಲಿ ಕಾಯಿನ್ ಹಾಕ್ಬೇಕಾಗತ್ತೆ. ದಿಸ್ ಈಸ್ ಸೈನ್ಸ್ ಕಿಡ್ಸ್ ಕಾರ್ನರ್. ಏನಾದ್ರು ಸೈನ್ಸ್ ಬೇಕಾದ ವಸ್ತುಗಳನ್ನ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ಸೈನ್ಸ್
ಎಕ್ಸಿಬಿಷನ್ದಾಗ ಏನಾದ್ರು ಒಂದು ಪ್ರೊಜೆಕ್ಟ್ ಮಾಡೋದಿಲ್ಲಪ್ಪ ಅಂದ್ರೆ ಇಲ್ಲಿ ತೊಗೊಂಡು ನೀವು ಆ ಒಂದು ಪ್ರೊಜೆಕ್ಟನ್ನು ಮಾಡ್ಬೋದು. अब 3D शो आ रहा है. ಹಿಂಗೆ ಹೋಗಿ ಒಂದು ರೌಂಡ್ ಹೋಗಿ ಬರೋಣ್ರಿ ಕೆಳಗೆ ಹೋಗಿಲ್ಲ ನಾವು ಒಂದು ರೌಂಡ್ ಆಮೇಲೆ ಕೊಂಡು ಪೈಲಿ ಮುಗಿಸ್ಕೊಂಬರ್ರಿ. ದಿಸ್ ಈಸ್ ಡೈನೋಸಾರ್ ಎನ್ಕ್ಲೇವ್. ಡೈನೋಸಾರ್ ಇರತಕ್ಕಂಥ ಒಂದು ಪ್ಲೇಸ. ಯಾವ ರೀತಿಯಾಗಿ ಅದು ಬೆಳವಣಿಗೆ ಆಯಿತು ಮತ್ತು ನಶಿಸಿ ಹೋಯ್ತು ಅನ್ನೋದ ಮೇಲೆ ಎಲ್ಲ ಇಲ್ಲಿ ಡಯಾಗ್ರಾಮ್ ಐತಿ. ಫ್ರಮ್ ದಿ ಬಿಗಿನಿಂಗ್ ಅಂದರೆ ಆರಂಭದಿಂದ ಎಂಡ್ ತನಕ ಯಾವ್ಯಾವ ರೀತಿಯಾಗಿ ಅದು ಬೆಳವಣಿಗೆ ಹೊಂದಿತ್ತು ಅನ್ನೋದು ಕೂಡ ಇಲ್ಲಿ ಒಂದು ಡಯಾಗ್ರಾಮ್ ರೂಪದಾಗ ಕೊಟ್ಟರು. ಪಿಕ್ಚರ್ಸ್ ಅದಾವು. ಓಕೆ, ನೋಡಿರಿ ಈ ರೀತಿ ಪಿಕ್ಚರ್ಸ್ ಅದಾವು. ಇನ್ನು ಅಲ್ಲಿ ಯಾವ ರೀತಿ ಡೈನೋಸಾರ್ ಮಾಡ್ಯಾರಲ್ಲಿ ಹೆಂಗೆ ಇದು ಮೂವ್ ಆಗತ್ತೆ ನೋಡ್ರಿ. ಕರೆಕ್ಟ್ ಡೈನೋಸಾರ್ ಇದ್ದಂಗೆ ಮಾಡ್ಯಾರ ಅದನ್ನ. ನೋಡಿರಿ ಬಾಯನ್ನು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡಿದ್ವಿ. ನೋಡಿ ಕೈ ಮೂವ್ ಮಾಡದಿ, ಬಾಯಿನ ಮೂವ್ ಆಗತಿ. ಸೇಮ್ ಇದು ಜೀವಂತ ಇದ್ದಂಗೆ ಅನಿಸ್ತೈತಿ. Good.